ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪಯಣ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿ ಎಲ್ಲ ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದೀವಿ, ಅದು ಕೂಡ ಮೆಂಟಲ್ ಎಬಿಲಿಟಿಗೆ ಹೆಲ್ಪ್ ಆಗುವ ಹಾಗೆ ಮತ್ತು ರೀಸನಿಂಗ್ ಕೂಡ. ಸೊ ಅದೇ ರೀತಿ ಮುಂದೆ ವಿಜ್ಞಾನ ಕೂಡ ಮಾಡ್ತೀವಿ, ಅವು ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಸೊ ನಮಗೆ ಇಲ್ಲಿ ಇನ್ನೊಂದು ಹೊಸ ಪ್ರಾಬ್ಲಮ್ ನೋಡೋಣ. ಏನಿದೆ ಅಂದರೆ ಟೈಮ್ ಟು ಕ್ಯಾಚ್ ಬಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಿಯನ್ನು ಹಿಡಿಯಲು ಎಷ್ಟು ಸಮಯ ಬೇಕು ಅಂತ ಕೇಳಿದ್ದಾರೆ. ಸೊ ಇದು ನಾರ್ಮಲಿ ಬರುತ್ತೆ ಒಂದು, ಅದಾದಮೇಲೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಕಂಡುಹಿಡಬೇಕು. ಸೊ ಇದು ಸಿಂಪಲ್ ಫಾರ್ಮುಲಾ ಇದೆ. ಇದಕ್ಕೆ ಏನಪ್ಪ ಅಂತಂದರೆ, ನೀವು ಎಲ್ಲರಿಗಿಂತ ಮೊದಲ ಇದು ಸ್ಪೀಡ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಕೇಳಿದ್ದಾರೆ. ಸೊ ನಾವು ಇದನ್ನು ಏನು ಮಾಡೋಣ, TDS, ಟೈಮ್ ಡಿಸ್ಟೆನ್ಸ್ ಸ್ಪೀಡ್, ಇಷ್ಟೇ ಆಯಿತಾ. ಸೊ ನಮಗೆ ಇವಾಗ ಏನು ಬೇಕಾಗಿದೆ ಅಂತಂದರೆ ಟೈಮ್ ಬೇಕಾಗಿದೆ. ಟೈಮ್ ಯಾವುದ್ರಲ್ಲಿರುತ್ತೆ, ಸೆಕೆಂಡ್ಸಲ್ಲಿರುತ್ತೆ ಆಯಿತಾ. ಸೊ ನಮಗೆ ಇದು ಮತ್ತು ಇದು ಕೊಟ್ಟಿದ್ದಾರೆ, ಸಿಂಪಲ್. ಸೊ ಇಲ್ಲಿ ನಮಗೆ ಸೆಕೆಂಡ್ಸ್ ಅಷ್ಟೇ ಉಳಿಬೇಕು. ಅದನ್ನು ಹೆಂಗೆ ಮಾಡೋದಂದರೆ T= ಏನೇನು ಮಾಡಿದಾಗ ಇದು ಬರುತ್ತೆ ಅಂದರೆ ನಮಗೆ ಟೈಮು ಸೆಕೆಂಡ್ಸಲ್ಲಿ ಬರಬೇಕಷ್ಟೆ. ಅಂದರೆ ಇವುಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತೋ ಅಥವಾ ಡಿವೈಡ್ ಮಾಡಿದಾಗ ಬರುತ್ತೆ. ಸೊ ಸಿಂಪಲ್ ಆಗಿದೆ. ಇಲ್ಲಿ D/, ಏನು ಮಾಡೋದಿದು ಟೈಮ್, ನಮಗೆ ಟೈಮ್ ಬೇಕಾಗಿದೆ. ಸೊ ಇದು ಸ್ಪೀಡ್ ಕೊಟ್ಟಿದ್ದಾರೆ ಆಯಿತಾ. ಸೊ ಎಸ್ ಮಾಡಿ, T= ಡಿಸ್ಟೆನ್ಸ್ ಮೀಟರಲ್ಲಿರುತ್ತೆ, ಮತ್ತು ಅದಾದಮೇಲೆ ಸ್ಪೀಡ್ ಅದರಲ್ಲಿರುತ್ತೆ, ಮೀಟರ್ ಪರ್ ಸೆಕೆಂಡಲ್ಲಿರುತ್ತಲ್ವಾ. ಸೊ ಇನ್ನೇನು ಮಾಡೋಣ, ಇದು ಹೋಯಿತು ಅಲ್ವಾ. ಸೊ ಅದಾದಮೇಲೆ ಇದು ಮೇಲ್ಗಡೆ ಬಂದಾಗ ಏನಾಗುತ್ತೆ, -1 ಆಗುತ್ತೆ, ಟೈಮು ಸೆಕೆಂಡ್ಸಲ್ಲಿ ಉಳಿಯುತ್ತೆ. ಸೊ ಇದು +1, ಇದು ಮೇಲ್ಗಡೆ ಬಂತು ಇಲ್ಲಿ ಆಯಿತಾ. ಸೊ ಟೈಮ್ ಈಕ್ವಲ್ ಟು ನಮಗೆ ಸೆಕೆಂಡ್ಸಲ್ಲಿ ಸಿಕ್ತು. ಸಿಂಪಲ್ಲ. ಇಲ್ಲಿ ತನಕ ತಿಳಿತಂದರೆ ನಮಗೇನು ಮಾಡೋದಿದೆ, ಟೈಮ್ ಕಂಡುಹಿಡಬೇಕು, ಅದು ಸೆಕೆಂಡ್ಸಲ್ಲಿ ಬರಬೇಕು. ಸೊ ನಮಗಿನ್ನು D/S ಮಾಡಬೇಕು. ಆದರೆ ಇಲ್ಲಿ S2 ಕೊಟ್ಟಿದ್ದಾರೆ, ಒಂದು S2 ಒಂದು S1 ಅಥವಾ S1 S2 ಯಾವುದಾದ್ರೂ ಮಾಡ್ಕೊಳ್ಳಿ. ಅದಾದಮೇಲೆ ಇದರ ಡಿಫರೆನ್ಸ್ ಬೇಕಷ್ಟೇ ನಮಗೆ, ಅದೇನು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ TDS. ಸೊ ಇದು ನಾನು ಮೊದಲೇ ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ TDSಗೆ ರಿಲೇಷನ್ ಹೇಗಿದೆ ಒಂದು ವೀಡಿಯೋನಲ್ಲಿ. ಸೊ ಅದನ್ನು ಒಂದು ಸಾರಿ ನೋಡ್ಕೊಳ್ಳಿ. ಇಲ್ಲಿ ನಮಗೆ ಇನ್ನೇನು ಮಾಡಬೇಕಪ್ಪ ಅಂತಂದರೆ AB ಟೈಮ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಟೈಮ್ = ಟೈಮ್, ಇಲ್ಲಿ ನಾನು ಹಾಕಿದ್ದೀನಿ ಡಿಸ್ಟೆನ್ಸ್ / ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ, 360 ಮೀಟರ್ ಬರ್ಕೊಳ್ಳೋಣ ಆಯಿತಾ. ಅದಾದಮೇಲೆ ಕೆಳಗಡೆ ಏನು ಕೇಳಿದ್ದಾರೆ, T/S. ಎಸ್ ಅಂದರೆ ಯಾವುದಿದೆ, ಸ್ಪೀಡ್ ಇಲ್ಲಿ 2 ಕೊಟ್ಟಿದ್ದಾರೆ. ಸೊ ಇದು ಫಾಸ್ಟಾಗಿ ಹೊರಟಿದೆ, ಇದು ಸ್ಲೋ ಆಗಿ ಹೊರಟಿದೆ. ಸೊ ಇದನ್ನು ರೀಚ್ ಆಗೋಕ್ಕೆ ಎಷ್ಟು ಟೈಮ್ ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ 2 ಸ್ಪೀಡ್ ಕೊಟ್ಟಾಗ ಏನು ಮಾಡಬೇಕು, ಅವುಗಳ 50 - 20 ಡಿಫರೆನ್ಸಿಯೇಟ್ ಅಂದರೆ ಡಿಫರೆನ್ಸ್ ತೊಗೊಳ್ಬೇಕು. ಸೊ ಮೀಟರ್ ಪರ್ ಸೆಕೆಂಡ್ ಹಾಗೆ ಉಳಿಯುತ್ತೆ ಆಯಿತಾ. ಇಲ್ಲಿವರೆಗೂ ಸಿಂಪಲ್ಲ, ತಿಳಿತಲ್ವಾ. ಅದಾದಮೇಲೆ ಇನ್ನು T ನೋಡೋಣ ಏನಾಗುತ್ತೆ. ಸೊ ಮೀಟರ್ ಹೋಯಿತು, ಕರೆಕ್ಟಾ. ಇದು ಮೀಟರ್ ಮೇಲೆ ಬರುತ್ತೆ, ಸಿಂಪಲ್ ಇದೆ ಇದು ಕೂಡ. ಅದಾದಮೇಲೆ ಮತ್ತೆ ಮಾಡಿ 360 / 50 - 20 ಎಷ್ಟಾಗುತ್ತೆ, 30 ಆಗುತ್ತೆ ನೋಡಿ. ಅದು 30, ಇದು ಯಾವುದ್ರಲ್ಲಿ ಬಂತು ಇವಾಗ, ಸೆಕೆಂಡ್ಸಲ್ಲಿ. ಸಿಂಪಲ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನೊಂದು ಟ್ರಯಾಂಗಲ್ ಹಾಕಿ ಅದನ್ನು ಬಿಡಿಸಿದ್ದೇನೆ, ಅದು TDS ರಿಲೇಷನ್ನ. ಸೊ ನೀವು ಅದನ್ನು ಆ ವಿಡಿಯೋನ ಒಂದು ಸಾರಿ ನೋಡ್ಕೊಳ್ಳಿ, ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ನು T ಎಷ್ಟು, 3 1 3 12 0 ಹೋಯಿತು 0 ಹೋಯಿತು, 3 1 2 12 ಅದೇ 12 ಸೆಕೆಂಡ್ಸ್. ಆನ್ಸರ್ ಬಂತು, ಇಷ್ಟೇ ಇದೆ. ಸೊ ಇದು ಒಂದು ಟೈಮ್, ಡಿಸ್ಟನ್ಸ್ ಮತ್ತು ಸ್ಪೀಡ್ ರಿಲೇಟೆಡ್ ಪ್ರಾಬ್ಲಮ್ ಇದು. ಸಪೋಸ್ ಇವಾಗ ಎ ವ್ಯಕ್ತಿ ಬಿ ವ್ಯಕ್ತಿಗೆ ಸರಿ ಸಮನಾಗಿ, ಅಥವಾ ಇವನು ಯಾವಾಗ ಕ್ಯಾಚ್ ಮಾಡ್ತಾನಂದರೆ ಆಫ್ಟರ್ 12 ಸೆಕೆಂಡ್, ಅವನಿಗೆ 12 ಸೆಕೆಂಡ್ ಟೈಮ್ ಬೇಕಾಗುತ್ತೆ 360 ಮೀಟರ್ ಚಲಿಸಲಿಕ್ಕೆ. ಅಂದರೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿ ಅವನು ಇದನ್ನು ರೀಚ್ ಆಗೋಕ್ಕೆ, ತಿಳಿತಲ್ವಾ. ಸೊ ಇಷ್ಟು ಸಿಂಪಲ್ ಇದೆ. ಸೊ ಅದಕ್ಕೋಸ್ಕರ ಇದೇ ರೀತಿ ಕಂಟೆಂಟ್ಗಳಿಗಾಗಿ ಮತ್ತು ಇದೇ ರೀತಿ ಕ್ವಶನ್ ಆನ್ಸರ್ಗಳಿಗಾಗಿ ಪಯಣ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು. ನೀವು ಯಾರ್ಯಾರು ಎಕ್ಸಾಮ್ ಬರೀತಿದ್ದೀರಲ್ಲ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಮತ್ತು ಕಷ್ಟಪಡದೆ ಏನೂ ಆಗಲ್ಲ ಜೀವನದಲ್ಲಿ, ಅದೊಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ಎಲ್ಲ ಕಂಟೆಂಟ್ಗಳಿಗಾಗಿ ಪಯಣ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಪದೇ
ನೀವೇನು ಮಾಡ್ಕೊಳ್ಳಿ, ಈ ಟಿ ಎಸ್ ಡಿ ಅಂದರೆ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಇದೆಯಲ್ಲ, ಸೊ ಇವು ಏನೇನು ಫಾರ್ಮುಲಾ ಇದ್ರ ರಿಲೇಟೆಡ್ ಇದೆಯಲ್ಲ, ಒಂದು A4 ಶೀಟ್ ತೊಗೊಳ್ಳಿ ಆಯಿತಾ. ಸೊ ಅದ್ರ ಮೇಲೆ ಎಲ್ಲ ಫಾರ್ಮುಲಾನ ಬರ್ತಗೇಳಿ, ಮೇಲೆ ಹೆಡ್ಡಿಂಗ್ ಏನಾಕಿ TDS. ಅದಾದಮೇಲೆ ಎಕ್ಸಾಮ್ಗಿಂತ ಮುಂಚೆ 3 ದಿನ ಇಲ್ಲ 4 ದಿನ ಮುಂಚೆ ಒಂದು ಸಾರಿ ರಿವಿಷನ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆನೂ ಒಂದು ಸಾರಿ ರಿವಿಷನ್ ಮಾಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಫಾರ್ಮುಲಾ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀರಾ, ಮತ್ತು ಎರಡನೇದು ಯೂನಿಟ್ ಕನ್ವರ್ಷನ್ ನೀವು ಎಷ್ಟು ಸ್ಟ್ರಾಂಗ್ ಮಾಡ್ತೀರಲ್ಲ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯೂನಿಟ್ ಕನ್ವರ್ಷನ್ ಕರೆಕ್ಟಾಗಿ ತಿಳಿದ್ರೆ ಫಾರ್ಮುಲಾ ಸೊಲ್ಯೂಷನ್ ಬಂದಂಗೆ ಇದೆ, ಅಂದರೆ ಕ್ವಶನ್ಗೆ ಸೊಲ್ಯೂಷನ್ ಬಂದಂಗೆ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಮೊದಲು ಸಿಂಪಲ್ ಆಗಿ ಇಲ್ಲಿ ಹೇಳ್ಕೊಟ್ಟೆ ನಿಮಗೆ. ನಮಗೆ ಏನು ಬೇಕಾಗಿದೆ ನೋಡಿ, ಇಲ್ಲಿ ಸಮಯ ಬೇಕಾಗಿದೆ. ಸಮಯ ಅಂದರೆ ಟೈಮ್ ಡಿಸ್ಟೆನ್ಸ್ ಇದೆ, ಸ್ಪೀಡ್ ಇದೆ. ಓಕೆ, ಇದು TDS ಫಾರ್ಮುಲಾ ಅಂದರೆ ಪ್ರಾಬ್ಲಮು. ಅದಾದಮೇಲೆ ನಮಗೆ ಟೈಮ್ ಬೇಕಾಗಿದೆ. ಸೊ ನಮಗಿನ್ನು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ ಆಯಿತಾ. ಸೊ ನಿಮಗೆ ಎಕ್ಸಾಮ್ನಲ್ಲಿ ನೆನಪಾಗಲಿಲ್ಲ ಅಂದರೆ ಡಿಸ್ಟೆನ್ಸ್ ಯಾವುದರಲ್ಲಿರುತ್ತೆ, ಮೀಟರ್ನಲ್ಲಿ, ಸಿಂಪಲ್. ಅದಾದಮೇಲೆ ಸ್ಪೀಡ್ ಯಾವುದರಲ್ಲಿರುತ್ತೆ, ಮೀಟರ್ ಪರ್ ಸೆಕೆಂಡ್. ನಮಗಿವಾಗ ಟೈಮ್ ಬೇಕಾಗಿದೆ. ಟೈಮ್ ಅಂದರೆ ಯಾವುದು ಬೇಕು, ಸೆಕೆಂಡ್ ಅಷ್ಟೇ ಬೇಕು, ಸಿಂಪಲ್ ತಿಳಿತಾ. ಸೊ T = D / ಯಾವುದು, ಸ್ಪೀಡು. ಓಕೆ, ಡಿಸ್ಟೆನ್ಸು ಮೀಟರು ಡಿವೈಡೆಡ್ ಬೈ ಸ್ಪೀಡ್ ಯಾವುದಿದೆ, ಮೀಟರ್ ಪರ್ ಸೆಕೆಂಡ್. ಮೀಟರ್ ಹೋಯ್ತು, ಮೇಲ್ಗಡೆ ಬಂತು ಎಸ್ಸು. ಸೊ ಟೈಮ್ = ಇನ್ ಸೆಕೆಂಡ್ಸ್ ಬರುತ್ತೆ. ಸೊ ನಮಗೆ ಬೇಕಾಗಿರೋದೇನು, ಸಮಯ ಅಲ್ವಾ, ಸೆಕೆಂಡ್ಸು. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ, ಫಾರ್ಮುಲಾ ಎಷ್ಟು ಮಾಡ್ತಿರಲ್ಲ ಅದು ಇಂಪಾರ್ಟೆಂಟು. ಎರಡನೇದು, ಫಾರ್ಮುಲಾಕ್ಕಿಂತನೂ ಯೂನಿಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಎಲ್ಲ ಯೂನಿಟ್ಗಳನ್ನು ಬರ್ತಗಿರಿ ಒಂದು ಕಡೆ, ಒಂದು ಫಾರ್ಮುಲಾನ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಯೂನಿಟ್ ತಲೆಯಲ್ಲಿದ್ದರೆ ಸಮಯ ಬೇಕು, ಸೆಕೆಂಡ್ಸು ಏನೇನು ಕೊಟ್ಟಿದ್ದಾರೆ, ಓಕೆ ಸಿಂಪಲ್ ಆಯಿತಾ. ಸೊ ಅದೇ ರೀತಿ ನಮಗೆ ಇವಾಗ ಡಿಸ್ಟೆನ್ಸ್ ಕೇಳಿದರೆ, ಇಲ್ಲಿ 12 ಸೆಕೆಂಡ್ ಟೈಮ್ ಕೊಟ್ಟು ಇದನ್ನು ಕೇಳಿದರೆ ಏನು ಮಾಡ್ತೀರಾ, ಸಿಂಪಲ್ ಇದೆ ಅಲ್ವಾ ಅದು ಕೂಡ. ಸೊ ನಮಗಿಲ್ಲಿ ಟೈಮ್ ಕೊಟ್ಟಿದ್ದಾರೆ, ಅದಾದಮೇಲೆ ಡಿಸ್ಟೆನ್ಸ್ ಕೇಳಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಯಾವುದರಲ್ಲಿರುತ್ತೆ, ಕಂಪಲ್ಸರಿ ಮೀಟ್ರಲ್ಲಿರುತ್ತೆ ಅಲ್ವಾ. ಸೊ ನಮಗಿವಾಗ T ಮತ್ತು S ಕೊಟ್ಟಿದ್ದಾರೆ. ಸೊ TDS ರಿಲೇಷನ್ ಏನು, T = D / S. ನಮಗೇನು ಕೇಳಿದ್ದಾರೆ, ಡಿಸ್ಟೆನ್ಸ್ ಕೇಳಿದ್ದಾರೆ. ಡಿಸ್ಟೆನ್ಸ್ ಟೈಮ್ ಇಂಟು ಇದು ಸ್ಪೀಡು. ಓಕೆ, ಟೈಮ್ ಯಾವುದರಲ್ಲಿರುತ್ತೆ, ಸೆಕೆಂಡ್ಸಲ್ಲಿ, ಇಂಟು ಮೀಟರ್ ಪರ್ ಸೆಕೆಂಡ್. ಓಕೆ, ಸೆಕೆಂಡ್ ಹೋಯಿತು, ಎಷ್ಟು ಉಳಿತು, ಮೀಟರ್ ಉಳಿತು. ಏನಿದು ಡಿಸ್ಟೆನ್ಸು, ತೀತಲ್ವಾ, ಸಿಂಪಲ್ಲು. ಇಷ್ಟೇ. ಈ ಬೇಸಿಸ್ ಮೇಲೇ ನಿಮ್ದು ಅರ್ಧ ಸಾಲ್ವ್ ಆಗುತ್ತೆ. ಕ್ವಶನ್ ಓದೋ ಹೊತ್ತಲ್ಲಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಅದನ್ನು. ನಮಗೆ ಏನು ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ, ಅಷ್ಟರ ಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇದೇ ರೀತಿ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿರಿ. ಧನ್ಯವಾದಗಳು.